ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಷಯನ ಶುರು ಮಾಡೋಣ. ಅವಶ್ಯಕತೆ ಇದ್ದರೆ ಇಷ್ಟ ಆಗ್ತೀವಿ, ಅವಶ್ಯಕತೆ ಇಲ್ಲ ಅಂದರೆ ಕಷ್ಟ ಆಗ್ತೀವಿ. ಇಷ್ಟೇ ಮನುಷ್ಯನ ಬೆಲೆ. ಹೌದಲ್ವಾ ಸ್ನೇಹಿತರೆ? ಇದು ಯಾವುದೇ ಸಂಬಂಧ ಆಗಬಹುದು. ಅದು ಅಪ್ಪ ಅಮ್ಮ ಆಗಿರಲಿ, ಗಂಡ ಹೆಂಡತಿ ಆಗಿರಲಿ, ಅಥವಾ ಸ್ನೇಹಿತರೇ ಆಗಿರಲಿ, ಪ್ರೇಮಿಗಳೇ ಆಗಿರಲಿ, ಯಾರೇ ಆಗಿರಲಿ, ನಮ್ಗೆ ಅವಶ್ಯಕತೆ ಇದೆ ಅವ್ರ ಕಡೆಯಿಂದ ಅಂತ ಅಂದಾಗ ಅವರಲ್ಲಿ ಏನೇ ತಪ್ಪಿರಲಿ, ಏನೇ ಸರಿ ಇರಲಿ, ಅವ್ರು ನಮಗೆ ಇಷ್ಟ ಆಗ್ತಾರೆ. ಆದರೆ ನಾವು ಅವಶ್ಯಕತೆ ಮುಗ್ದಿದೆ ಅಥವಾ ಅವರಿಗೆ ನಮ್ಮ ಕಡೆಯಿಂದ ಏನೂ ನೀಡಿಲ್ಲ ಅಂತ ಅಂದಾಗ ನಾವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪು ಕೂಡ ಅವ್ರಿಗೆ ತುಂಬಾನೇ ದೊಡ್ಡದಾಗಿ ಕಾಣಿಸೋಕೆ ಶುರುವಾಗುತ್ತೆ. ಸೊ ಇದು ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಯಾವುದೇ ಸಂದರ್ಭದಲ್ಲಿ ಆಗ್ಬೋದು, ಯಾವುದೇ ಸಂಬಂಧಗಳಲ್ಲಿ ಆಗ್ಬೋದು, ಇದು ತುಂಬಾ ಸಲ ನಿಜ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಗಂಡ ಹೆಂಡತಿನೇ ಆಗ್ಬೋದು, ಒಬ್ರು ಸ್ನೇಹಿತರಲ್ಲೇ ಆಗ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅವರು ಬೆಸ್ಟ್ ಫ್ರೆಂಡ್ ಅಥವಾ ಕ್ಲೋಸ್ ಫ್ರೆಂಡ್ ಅಂತ ಆದಾಗ ಅವ್ರು ಮಾಡೋ ಚಿಕ್ಕ ಪುಟ್ಟ ತಪ್ಪನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಜೊತೆ ಆ ಒಂದು ಸಂಬಂಧನ ಮುಂದುವರಿಸ್ತೀವಿ. ಆದ್ರೆ ಮುಂದೆ ಮುಂದೆ ಅವ್ರ ಜಾಗದಲ್ಲಿ ಇನ್ನೊಬ್ರು ಬರೋಕ್ಕೆ ಶುರುವಾದಾಗ ಹಳೆ ವ್ಯಕ್ತಿ ಏನಿದ್ದ ಅವ್ನು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪನ್ನು ಕೂಡ ನಾವು ಕೈ ಎತ್ತಿ ತೋರಿಸ್ತಾ ಇರ್ತೀವಿ ಯಾವಾಗಲೂ. ಅಥವಾ ನಾವು ಬೆಟ್ಟಿಕ್ಕಿ ನೋಡು, ನಿಂದು ಇದು ತಪ್ಪು, ನೀನು ಮಾಡ್ತಾ ಇದೀಯಾ ಅಂತ. ಆದರೆ ಆ ತಪ್ಪನ್ನು ನಾವು ಯಾವ ರೀತಿ ಸರಿಪಡಿಸ್ಬೋದು ಅವರಲ್ಲಿ ಅನ್ನೋದನ್ನ ನಾವು ಯೋಚನೆ ಮಾಡೋಕೆ ಹೋಗೋದಿಲ್ಲ. ಸೊ ಇದು ಯಾರೋ ಒಬ್ರು ಮಾಡೋ ತಪ್ಪಲ್ಲ, ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾನೆ ಇರ್ತೀವಿ. ಆದರೆ ಕೆಲವೊಬ್ಬರಿಗೆ ಬೇಗ ಅವ್ರು ತಿಳ್ಕೊತಾರೆ, ಆದರೆ ಇನ್ನು ಕೆಲವೊಬ್ರು ಅದನ್ನ ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ಬೇರೆಯವರು ಅದನ್ನು ಅರ್ಥೈಸೋಕ್ಕೆ ಬಂದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದರೆ, ಸಂಬಂಧಗಳು ಹೇಗೆ ಇರಲಿ, ಅವ್ರು ಮಾಡುವಂತಹ ತಪ್ಪನ್ನು ನಾವು ಸರಿಪಡಿಸಲೇಬೇಕು. ಆಗಲೇ ನಮ್ಮ ಒಂದು ಸಂಬಂಧಕ್ಕೆ ಸರಿ ಅಂತ ಒಂದು ಅರ್ಥ ಸಿಗೋದು. ಇನ್ ಕೇಸ್ ನೀವು ಸರಿಪಡಿಸೋಕೆ ಹೋಗ್ತಾ ಇದ್ದೀರಾ, ಆದರೂ ಆ ಒಬ್ಬ ವ್ಯಕ್ತಿ ಸಮಯ ತಗೊಂಡು ಚೇಂಜ್ ಆಗ್ತಾನೆ ಇಲ್ಲ ಅಂತಂದ್ರೂ ಕೂಡ ನೀವು ಅದನ್ನು ಬಿಟ್ಟು ಬಿಡಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಪ್ರಯತ್ನನ ಮಾಡಿ. ಆದರೆ ಪ್ರಯತ್ನನೇ ಮಾಡದೆ ಇಲ್ಲ ಅವ್ರು ಹೀಗೇನೆ ಅವ್ರ ಕೈಯಿಂದ ಇದು ಆಗೋದಿಲ್ಲ ಅಂತ ಅವರ ಒಂದು ನೆಗೆಟಿವಿಟಿನ ನಾವು ಬೆಟ್ ಮಾಡಿ ತೋರಿಸ್ತಾ ಹೋದಾಗ ಆ ಒಬ್ಬ ವ್ಯಕ್ತಿನಲ್ಲಿ ಇರುವಂತಹ ನೆಗೆಟಿವಿಟಿ ಅವರಿಗೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದಿಷ್ಟೇ ಸ್ನೇಹಿತರೆ, ನಿಮ್ಮ ಕೈಲಿ ಸಾಧ್ಯವಾದರೆ ಖಂಡಿತವಾಗ್ಲೂ ಆ ಒಂದು ತಪ್ಪನ್ನು ತಿದ್ದುವಂತಹ ಪ್ರಯತ್ನನ ಮಾಡಿ. ಆದರೆ ಸಾಧ್ಯ ಆಗಲಿಲ್ಲ ಅಂದರೆ ನೀವು ಪರವಾಗಿಲ್ಲ ಮಾಡದೇ ಇದ್ರು, ಆದರೆ ಅವರ ಒಂದು ತಪ್ಪನ್ನು ಇನ್ನೂ ಜಾಸ್ತಿ ಮಾಡುವಂತಹ ಕೆಲಸನ ಮಾತ್ರ ಮಾಡೋಕೆ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ. ಯಾಕಂದರೆ ಇತ್ತೀಚಿನ ಒಂದು ಪರಿಸ್ಥಿತಿಗಳಲ್ಲಿ, ಇತ್ತೀಚಿನ ಒಂದು ಸಂದರ್ಭಗಳಲ್ಲಿ ಈ ಒಂದು ಸಿಚುವೇಶನ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಸುತ್ತಮುತ್ತ ಕೂಡ ಈ ರೀತಿಯಾದಂತಹ ಜನಗಳು ಇತ್ತೀಚೆಗೆ ಜಾಸ್ತಿನೇ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಪರಿಸ್ಥಿತಿ ಯಾವ ರೀತಿಯಲ್ಲೇ ಇರುತ್ತೆ ಏನು ನೀವು ಕೂಡ ಹೇಳೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.